ಅಸ್ತ್ರ ಇದ್ರ ನೇಮ್. ನಮ್ಮದು ಹಳ್ಳಿಕಾರ್ ಪುಟ್ಟ ಸಾಮ್ರಾಜ್ಯ ಇದೆ. ನನ್ನೇ ನೋಡ್ತದೆ ಕಣ್ಸು ಮಾಡ್ದಾ. ಓ ಹಾಯ್, ಯಾರು ನೀವು? ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ನೋಡಾದಮೇಲೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ. ಜೊತೆಗೆ ಪಕ್ಕದಲ್ಲಿರುವಂಥ ಐಪಾಯಿಂಟ್ಸ್ನ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟಿಂಗಲ್ಲೇ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿ. ಇವತ್ತಿನ ದಿನಕ್ಕೆ ನಾನು ನಿಮ್ಮ ಮುಂದೆ ತೋರಿಸ್ತಾ ಇರೋ ವಿಡಿಯೋ ಬಂದು ನಮ್ಮ ಮನೇಲಿ ಯಾವ್ಯಾವೆಲ್ಲ ಹಳ್ಳಿಕಾರ್ ಎತ್ತುಗಳಿವೆ ಮತ್ತು ಮಾಮೂಲಿ ರೊಟೀನ್ ಹಳ್ಳಿಕಾರ್ ಜೊತೆಗೆ ನಮ್ಮ ಒಡನಾಟ ಹೇಗಿರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಆದಷ್ಟು ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ. ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಇಷ್ಟು ಜೊತೆ ಎತ್ತಿದ್ದಾವೆ. ವಿಡಿಯೋಗೋಸ್ಕರ ಅಥವಾ ಪೋಸ್ ಕೊಡೋಕ್ಕೋಸ್ಕರ ತೊಗೊಬಂದು ಕಟ್ಟಾಕಿ ಮತ್ತೆ ಕೊಟ್ಬಿಡೋದಲ್ಲ. ನಮ್ಮ ಮನೇಲಿ ಯಾವಾಗಲೂ ಇಷ್ಟ ಎತ್ತುಗಳಿದ್ದಂಗೆ ಇರ್ತವೆ. ನಮ್ಮನ್ನು ಯಾವುದೋ ಒಂದು ಕಾಣದ ಶಕ್ತಿ ಕಾಪಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಈ ಬಸವಣ್ಣ ದೇವರು ಅಂತಲೇ ನಾವು ನಂಬಿದ್ದೀವಿ, ನಮ್ಮ ಮನೆಯವ್ರು ಕೂಡ ನಂಬಿದ್ದೀವಿ. ನಾನು ವೀಡಿಯೋ ಮಾಡ್ಕೊಳಕ್ಕೆ ಬಂದಿದ್ದು ಸಂಜೆ ಆಗಿತ್ತು. ಎಲ್ಲ ಆಲ್ಮೋಸ್ಟ್ ಕಡೆಯಲ್ಲೂ 4ರಿಂದ 4 6 ಎತ್ತುಗಳೇ ನಮ್ಮ ಮನೇಲಿ ಇರೋದು. ಕರುಗಳು ಯಾವೂ ಇಲ್ಲ. ಯಾರೆಲ್ಲ ಹಳ್ಳಿಕಾರ್ ಲವರ್ಸ್ ಇದ್ದೀರಾ ನೋಡೋಣ ಇದ್ರುಗಳ ಬೆಲೆ ಮತ್ತು ಇದಕ್ಕೆ ಎಷ್ಟು ಹಲ್ಲಿರ್ಬೋದು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಜವಾದ ಹಳ್ಳಿಕಾರ್ ಲವರ್ಸ್ ನೀವಾಗಿದ್ದರೆ. ಇವಾಗ ನೋಡ್ತಿರೋ ಈ ಪರ್ಸನ್ ಬಂದು ಮಹಾರಾಷ್ಟ್ರ ಕಿಂಗ್ ಅಸ್ತ್ರ ಅಂತೆ, ತುಂಬ ಫೇಮಸ್ ಆಗಿದ್ದಾರೆ. ಅಸ್ತ್ರ ನೇಮ್ ಎಷ್ಟು ಚೆನ್ನಾಗಿದೆ ಅಲ್ವಾ? ನಾನು ನೋಡಿದ್ದೀನಿ ದನಗಳಿಗೆ ಎಷ್ಟು ಡಿಫ್ರೆಂಟ್ ಆಗಿರೋ ನೇಮ್ ಇಡ್ತಾರೆ ಅಂತಂದರೆ ಅಸ್ತ್ರ, ಗಾಳಿ, ಮೇಘನಾದ, ಇನ್ನೂ ತುಂಬ ಚೆಂದ ಹೆಸರುಗಳನ್ನ ಇಡ್ತಾರೆ. ಆ್ಯಂಡ್ ಈ ವಿಡಿಯೋಲಿ ಯಾರಾದರೂ ಹಳ್ಳಿಕಾರ್ ಲವರ್ಸ್ ವೀಡಿಯೋಸ್ ನೋಡ್ತಿದ್ರೆ ನೋಡೋಣ, ಈ ವಿಡಿಯೋನ ತುಂಬಾ ಶೇರ್ ಮಾಡಿ ವೈರಲ್ ಮಾಡಿ ನೋಡೋಣ ನೀವು ಎಷ್ಟು ಮಟ್ಟಿಗೆ ಹಳ್ಳಿಕಾರ್ ಫ್ಯಾನ್ಸ್ ಇದ್ದೀರಿ ಅಂತ ಗೊತ್ತಾಗುತ್ತೆ. ಗೋಡೆ ಕಡೆ ಕಟ್ಟಾಕಿರೋದು ಅದು ಒಂಟಿನ ಯಾರು ಚಿರೋದಿ ಇದ್ರ ಪೇರು ಯಾವ್ದಲ್ಲ? ಇದ್ರ ಪೇರು ಈ ಕಡೆ ಫಸ್ಟು ಮತ್ತು ಮದ್ದಿದ್ದು ಎಲ್ಲನೂ ಬಿಸಿಲು ಜಾಸ್ತಿ ಇರೋದ್ರಿಂದ ನನ್ನ ತಮ್ಮ ದನಗಳು ಮೈ ತೊಳಿತಾ ಇದ್ದ. ನೀವು ಏನೇ ಹೇಳಿ ಗೋಮಾತೆ ಸೇವೆ ಮಾಡೋದು ಕೂಡ ಕೇಳ್ಕೊಂಡು ಬಂದಿರಬೇಕು. ಈ ಗೋಮಾತೆ ಸೇವೆ ಮಾಡ್ತಿರೋದು ನಮ್ಮ ಪೂರ್ವ ಜನ್ಮದ ಫಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ದೇವ್ರ ಸ್ನಾನಕ್ಕೆ ಹೋಗ್ತಿದ್ದಾರೆ. ನನ್ನ ತಮ್ಮ ಅವನ ದಿನದ ಆಲ್ಮೋಸ್ಟ್ ಸಮಯವನ್ನು ಈ ಎತ್ತುಗಳ ಜೊತೆಗೆ ಅವ್ನು ಕಳೆಯೋದು. ಅವ್ನು ಜಾಸ್ತಿ ಇರೋದು ಕೂಡ ಕೊಟ್ಟಿಗೆಯಲ್ಲಿನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾನೆ. ಇದೆಷ್ಟಲ್ಲೂ ಇದ್ರ ಪೇರ ಒಳಗಿರೋದು ಬಿಸಿಲಲ್ಲಿ ನೀರು ಹಾಕ್ತಾ ಇದ್ರೆ ನಮ್ಮದು ಬಾಚಿರೋ ವಿಡಿಯೋ ಮಾಡ್ಕೊಡು ಸುಸು ಕಡೆಯಲ್ಲೋ ಬಲೆ ನಿಜ ಬಿಸ್ಲು ಕಣ. ಸುಸು ಇದೇನು ಸುಸು ನನ್ನೇ ನೋಡ್ತದೆ ಕಣ್ಸು ಮಾಡ್ದಾ.
ಈ ದನ ಅಂತೂ ತುಂಬಾನೇ ಸಾಧು ಆಗಿತ್ತು. ಎಷ್ಟು ಚಂದ ಅದಕ್ಕೆ ಸವರ್ಸ್ತಾ ಇದ್ರೆ ಸವರ್ಸ್ಕೊಳ್ತಾ ನಿಂತೈತೆ ನೋಡಿ. ಹಾಕ್ತೀನಿ. ಇಲ್ಲ ಇಲ್ಲಿ ಕ್ಲಿಕ್ ಮಾಡ್ತೀನಿ ಬಿಡಕ್ಕ. ಈಗ ನಿಂಗೆ ಸವರ್ಸ್ಕೊಳ್ಳೋದು ಅಂದ್ರೆ ಇಷ್ಟನಾ? ಸಾಕಾ ಪೂರ್ತಿ ತೆಗಿಲ್ಲ ದನ ಎಲ್ಲ ನೀವೇ ಹಂಗೆ ಆಫ್ ಮಾಡ್ತೀನಿ ಅಕ್ಕ. ಇದಾ ಈಗ ಏನು ಮೇಡಮ್ ಅವ್ರು ಬಂದಾರ ಡೆಲ್ಲಿಯಿಂದ. ಚೆನ್ನಾಗಿ ಬರಲ್ಲ ಕಣಕ್ಕ, ಬರ್ಲಿಲ್ವಾ? ಆ ಕಡೆ ಚೆನ್ನಾಗಿ ಗೊತ್ತಿಲ್ಲ ಅಂತೆ. ಅಕ್ಕಿ ಇರಲಿಲ್ಲ ಅಂದ್ರೆ ಏ ಬಿಡ. ಮಾಡಲ್ಲ. ಹೌಮ ಏನ್ ಅದು ಇದು ಪೇರಾ? ಮಹಾರಾಷ್ಟ್ರ ಅದು ಇದುವೆ ಎಷ್ಟಲ್ಲು ಕಡೆ. ಇದು ಇದು ನಾಲ್ಕಲ್ಲು. ಇದ್ರ ಜೊತೆ ಯಾವ್ದು ಅಲ್ಲ ಅಲ್ಲಿ ಕಟ್ಟಾಕಿರೋದು? ಅದು ಕಟಕ್ಕಿರೋದು. ಇದು 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 ಕಡೆ, ಹ್ಮ್ ಅದು ನಾಲ್ಕಲ್ಲು. ಸಾಕು ನೋಡಿ. ಇದು ಮಹಾರಾಷ್ಟ್ರ ಕಿಂಗ್ ಅಂತೆ, ಅಸ್ತ್ರ ಇದ್ರ ನೇಮ್. ನಮ್ದು ಹಳ್ಳಿಕಾರ್ ಪುಟ್ಟ ಸಾಮ್ರಾಜ್ಯ ಇದೆ. ನಮ್ಮ ಶಿಷ್ಯ ಇವಾಗ ಅದಕ್ಕೆ ಸ್ನಾನ ಮಾಡಿಸ್ತಾವನೆ. ಇದಾಗಿತ್ತು ನಮ್ಮ ಮನೆಯ ಹಳ್ಳಿಕಾರ್ ದನಗಳ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.